ಶ್ರೀ ಪ್ರಯತ್ನ ಫೌಂಡೇಶನ್ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡೋಕ್ಕೆ ಅಂತಲೇ ಹುಟ್ಟಿದ್ದು ಈ ಸಂಸ್ಥೆ. 2007 ಡಿಗ್ರಿ ಮುಗಿಸಿದ ನಾನು ಒಂದೊಳ್ಳೆ MNC ಕಂಪ್ನಿನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಬರ್ತಾ ಇದ್ದಿದ್ದ ಸಂಬಳದ ದುಡ್ಡಲ್ಲಿ ಸ್ವಲ್ಪನಾದರೂ ಸಮಾಜಕ್ಕೆ ಉಪಯೋಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಆ ಉದ್ದೇಶನ ನನ್ನ 4 ಜನ ಫ್ರೆಂಡ್ಸ್ ಜೊತೆ ಹೇಳ್ಕೊಂಡಾಗ ಅವ್ರು ಕೊಟ್ಟಿದ್ದ ಐಡಿಯಾಸ್ ಎಲ್ಲ ಕೊಲೆಕ್ಟ್ ಮಾಡಿ ಹುಟ್ಟಿದ್ದೆ ಈ ಶ್ರೀ ಪ್ರಯತ್ನ ಫೌಂಡೇಶನ್. ನಾವು 5 ಜನನೂ ಬೇಸಿಕ್ ಎಜುಕೇಷನ್ನ ಪಡೆಯೋದಕ್ಕೆ ತುಂಬ ಕಷ್ಟಪಟ್ಟವರು. ಫೀಸ್ಗಳು ಕಟ್ಟೋಕ್ಕಾಗ್ದಲೇ ಕ್ಲಾಸ್ ಹೊರಗಡೆ ನಿಂತವರು, ಬುಕ್ಗಳಿಲ್ದಲೇ ಟೀಚರ್ ಹತ್ರ ಓಡಿಸ್ಕೊಂಡವರು. ಸೊ ಈ ಪರಿಸ್ಥಿತಿಗಳು ನಮಗೆ ತುಂಬ ಒಳ್ಳೆ ಕ್ಲಾರಿಟಿ ಕೊಟ್ಬಿಟ್ಟಿತ್ತು. ನಾವೆಲ್ಲ ಕೆಲಸಕ್ಕೆ ಸೇರಿದ್ದೇನೆ ಎಜುಕೇಷನ್ ಇರೋದ್ರಿಂದ. ಸೊ ಒಬ್ಬ ಮನುಷ್ಯನಿಗೆ ಎಜುಕೇಷನ್ ಇದ್ದರೆ ಅವನು ಎಂಥ ಸಿಚುವೇಶನಿಂದ ಬೇಕಾದರೂ ಹೊರಗೆ ಬರ್ತಾನೆ. ಸೊ ನಮಗೆಲ್ಲ ಅನಿಸಿದ್ದೇನು ಅಂದರೆ ಎಲ್ಲೆಲ್ಲಿ ಎಜುಕೇಷನ್ನ ಅಭಾವ ಇದೆಯೋ ಅಲ್ಲೆಲ್ಲ ನಾವಿರಬೇಕು, ಇದ್ದು ಸಹಾಯ ಮಾಡಬೇಕು ಅಂತ. ನಾವು 5 ಜನ ಒಂದು ಫರ್ಮ್ ಡಿಸಿಷನಿಗೆ ಬಂದ್ವಿ. ಅದೇನಂದರೆ ನಮ್ಮ ಕಂಫರ್ಟ್ ಝೋನಲ್ಲಿ ನಾವೇನೂ ಮಾಡಬಾರ್ದು, ಆ ಕಂಫರ್ಟಿಂದ ಹೊರಗೆ ಬಂದೇ ಏನಾದರೂ ಸಹಾಯ ಮಾಡಬೇಕು ಅಂತ. ಅದು ನಾವು ಹಳ್ಳಿಗಳಿಗೆ ಟ್ರಾವೆಲ್ ಮಾಡಬೇಕು, ಎಲ್ಲೆಲ್ಲಿ ಎಜುಕೇಷನ್ನ ಅಭಾವ ಇದೆಯೋ, ಕೊರತೆ ಇದೆಯೋ, ಕಷ್ಟ ಇದೆಯೋ ಅದನ್ನೆಲ್ಲ ನೀಗಿಸೋ ಕಡೆ ನಾವು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. 2008 ಶುರು ಮಾಡಿದ ನಾವು ಇದುವರೆಗೂ ಸಾವಿರಾರು ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೀವಿ. ಸ್ಕೂಲ್ ಬ್ಯಾಗ್ಸು, ಬುಕ್ಸು, ಪೆನ್ಸಿಲ್ಸು, ಜಾಮೆಟ್ರಿ ಬಾಕ್ಸಸ್ಸು, ಟೇಬಲ್ ಬುಕ್ಸು, ಗ್ರಾಫ್ ಬುಕ್ಸು, ಡಿಕ್ಷನರೀಸು, ಬ್ಯಾಗ್ಸು, ಸ್ಲೇಟ್ಸು, ಪ್ರಿಂಟರ್ಸು, ಪ್ರೊಜೆಕ್ಟರ್ಸು, ಸ್ಟೋರೇಜಸ್ಸು, ಸ್ಪೋರ್ಟ್ಸ್ ಐಟಮ್ಸು, ಇನ್ನೂ ಹಲವಾರು ಕೊಟ್ಟು ಅವ್ರ ಎಜುಕೇಷನ್ಗೆ ಏನೇನು ಬೇಕೋ ಕೊಟ್ಟು ಎನ್ಕರೇಜ್ ಮಾಡಿದ್ದೀವಿ. ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ನಮಗೆ ಗೊತ್ತಿರೋವಂಥ ಶಾಲೆಗಳಿಗೆ ಹೋಗಿ ಅಲ್ಲಿ ಏನು ಅಭಾವ ಇದೆಯೋ ಅಂತ ತಿಳ್ಕೊಂಡು ಖುದ್ದಾಗಿ ನಾವೇ ವಿಸಿಟ್ ಮಾಡಿ ಹೆಲ್ಪ್ ಮಾಡಿ ಬಂದಿರೋದಿದೆ. ನಮ್ಮ ಪ್ರಯತ್ನ ಫೌಂಡೇಶನ್ಗೆ 2008 ಸಾಕಷ್ಟು ಜನ ಸಪೋರ್ಟರ್ಸ್ ಬರ್ತಾ ಹೋದರು. ನಾವು ಯಾರೂ ಎಲ್ಲೂ ಫಂಡ್ ರೈಸ್ ಮಾಡಲ್ಲ. ನಮ್ಮ ಸ್ಯಾಲ್ರಿಗಳಲ್ಲಿ ಉಳಿದಿರೋ ಅಂಥ ದುಡ್ಡಲ್ಲಿ ಅವ್ರು ಕೊಡೋ ಕಾಂಟ್ರಿಬ್ಯೂಷನ್ಸಲ್ಲಿ ಪ್ರತಿ ಪ್ರಾಜೆಕ್ಟ್ಗೂ ಎಷ್ಟಾಗುತ್ತೋ ಅಷ್ಟು ಬಜೆಟ್ನ ಕಲೆಕ್ಟ್ ಮಾಡಿ ಆ ಶಾಲೆಗೆ ಸಂಪೂರ್ಣವಾಗಿ ಆ ದುಡ್ಡನ್ನು ಬಳಕೆ ಮಾಡ್ತೀವಿ. ನಾವು ಪ್ರಯತ್ನ ಫೌಂಡೇಶನ್ ಪ್ರಾಜೆಕ್ಟ್ಸ್ಗೆ ಅಂತ ಹಳ್ಳಿಗಳಿಗೆ ಹೋಗಬೇಕಾದ್ರೆ ಪ್ರತಿಯೊಂದು ಶಾಲೆನಲ್ಲೂ ನಮಗೆ ವಿಭಿನ್ನವಾದ ಅನುಭವಗಳಾಗುತ್ತೆ. ಅತ್ಯುತ್ತಮವಾದ ಅನುಭವಗಳಾಗಿದ್ದು ಇದೆ. ನಾನು ಅಂಥ ಒಂದು ಅನುಭವನ ಇಲ್ಲಿ ಶೇರ್ ಮಾಡ್ತೀನಿ. ಅದು 2012 ಅನಿಸುತ್ತೆ. ಅದು ಮಾಗಡಿ ಜಿಲ್ಲೆಯಲ್ಲಿರೋ ಒಂದು ಪುಟ್ಟ ಹಳ್ಳಿ. ಆ ಶಾಲೆಗೆ ನಾವು ಬುಕ್ಸ್ ಎಲ್ಲ ಕೊಟ್ಟಾದ್ಮೇಲೆ ಒಂದು ಹುಡುಗಿ ನಿಧಾನಕ್ಕೆ ಬಂದು ನಮ್ಮ ಹತ್ರ ಹೇಳಿದ್ಲು, ಅಣ್ಣ ನಾನು ಒಂದು ವಾರದಿಂದ ಸ್ಕೂಲಿಗೆ ಬರೋದೇ ಬಿಟ್ಬಿಟ್ಟಿದ್ದೆ ಅಣ್ಣ. ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು ಬುಕ್ಸ್ ಎಲ್ಲ ತರಲಿಲ್ಲ ಅಂದರೆ ಸ್ಕೂಲಿಗೆ ಬರೋದು ಅವಶ್ಯಕತೆ ಇಲ್ಲಮ್ಮ ಅಂತ. ನಮ್ಮ ಮನೆಯಲ್ಲೂ ಬುಕ್ಸ್ ಎಲ್ಲ ಏನೂ ಕೊಡಿಸೋ ಪರಿಸ್ಥಿತಿ ಇರಲಿಲ್ಲ ಅಣ್ಣ. ನಮ್ಮ ಪಕ್ಕದ ಮನೆಯಲ್ಲೇ ಇರೋ ನನ್ನ ಕ್ಲಾಸ್ಮೇಟ್ ಬಂದು ಹೇಳಿದ್ಲು, ನಾಳೆ ಶಾಲೆಗೆ ಬಾ, ಯಾರೋ ಬರ್ತಾ ಇದ್ದಾರಂತೆ, ಬ್ಯಾಗ್ಸು ಮತ್ತು ಬುಕ್ಸು ಕೊಡ್ತಾರಂತೆ, ನಿನಗೆ ಹೆಲ್ಪ್ ಆಗ್ಬೋದು ಅಂತ. ಅದಕ್ಕೆ ನಾನೊಂದು ಫೈನಲ್ ಪ್ರಯತ್ನ ಅಂತ ಬಂದೆ ಅಣ್ಣ. ಇವತ್ತು ಈ ನಿಮ್ಮ ಸಹಾಯದಿಂದ ನನಗೆ ಈ 1 ವರ್ಷ ಪೂರ್ತಿ ಎಜುಕೇಷನ್ ಇರುತ್ತೆ ಅಣ್ಣ. ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಣ್ಣ ಅಂತ ಹೇಳಿದ್ಲು. ಈ ಥರದ ಎಷ್ಟೊಂದು ಅದ್ಭುತವಾದ ಅನುಭವಗಳು ನಮ್ಮ ಪ್ರಯತ್ನ ಫೌಂಡೇಶನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನಾವು ಒಂದು 5 ಸ್ಟಾರ್ ಹೋಟ್ಲಲ್ಲಿ ದಿನ ಊಟ ಮಾಡ್ತಾ ಇದ್ದರೆ ಅದು ಒಂದಲ್ಲ ಒಂದಿನ ನಮಗೆ ಬೇಜಾರಾಗ್ಬಿಡತ್ತೆ. ಆದರೆ ಸಮಾಜಕ್ಕೆ ವಾಪಸ್ ಕೊಡೋ ಅಂಥ ಕೆಲಸ ಇದೆಯಲ್ಲ, ಸಮಾಜಕ್ಕೋಸ್ಕರ ನಾವೇನಾದರೂ ಒಂದು ಮಾಡೋ ಅಂಥ ಒಂದು ಕೆಲಸ ಇದೆಯಲ್ಲ, ಅದು ಯಾವತ್ತೂ ಬೇಜಾರಾಗಲ್ಲ. ದಟ್ ಈಸ್ ದ ಪವರ್ ಆಫ್ ಗಿವಿಂಗ್. ನಾವು ಎಷ್ಟೊಂದು ಶಾಲೆಗಳಿಗೆ ಹೋದಾಗ ಅಲ್ಲಿನ ಪ್ರಿನ್ಸಿಪಲ್ಸು, ಟೀಚರ್ಸು ನಮ್ಮನ್ನೆಲ್ಲ ನೋಡಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಈ ಕೆಲಸ ಮಾಡ್ತಾಯಿದ್ದೀರಾ, ಇದೇ ಲಾಸ್ಟು ಸರ್, ನೀವು ಈ ಶಾಲೆಗೆ ಬರಬೇಡಿ, ನೆಕ್ಸ್ಟ್ ಇಯರ್ ನಾವೇ ಏನಾದರೂ ಮಕ್ಕಳಿಗೆ ಸಹಾಯ ಮಾಡ್ತೀವಿ, ನಿಮ್ಮಿಂದ ನಾವು ಇನ್ಸ್ಪೈರ್ ಆಗಿದ್ದೀವಿ, ತುಂಬ ಥ್ಯಾಂಕ್ ಯು ಸರ್ ಅಂತ ಹೇಳಿರೋ ಎಷ್ಟೋ ಸಂದರ್ಭಗಳಿದೆ. ಆದರೆ ನಮಗೆಲ್ಲ ದೊಡ್ಡ ಇನ್ಸ್ಪಿರೇಷನ್ ಯಾವುದು ಅಂದರೆ ನಮ್ಮ ಹೆಮ್ಮೆಯ ಡಾಕ್ಟರ್ DVG ರವರು ಬರೆದಿರುವ ಮಂಕುತಿಮ್ಮನ ಕಗ್ಗದ ಈ ಕಗ್ಗ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.